ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ನೂರಾರು ಮನೆಗಳಿಗೆ ಹಾನಿಯಾಗಿದೆ. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ರೈತರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಬನ್ನಿ ವರದಿಯನ್ನು ನೋಡ್ಕೊಂಡು ಬರೋಣ. ಜಿಲ್ಲಾದ್ಯಂತ ಸತತವಾಗಿ ಸುರಿತಕ್ಕಂಥ ಮಳೆಗೆ ಈಗಾಗಲೇ ಸಾಕಷ್ಟು ಮನೆಗಳು ಬಿದ್ದಿರ್ತಕ್ಕಂಥ ಘಟನೆಯು ಕೂಡ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆಯ ಕಿಲ್ಲಾಗಲ್ಲೆಯಲ್ಲಿರ್ತಕ್ಕಂಥ ಏನು ಈಗ ಮನೆಗಳಿಗೆ ನಾವೀಗ ಬಂದಿದ್ವಿ, ಇಲ್ಲಿ ಒಂದು ಮನೆ ಕೂಡ ನಿನ್ನೆ ರಾತ್ರಿ ಮಳೆಯಿಂದಾಗಿ ಕುಸಿದಂಥ ಘಟನೆ ನಡೆದಿದೆ. ಇದು ಏನು ಶಶಿಕಲಾ ದಾಬಡೆ ಅನ್ನುವಂಥವರ ಮನೆ. ಇಲ್ಲಿ ನಿವೃತ್ತ ಶಿಕ್ಷಕಿಯಾಗಿದ್ದಂಥ ದಾಬಡೆಯವರು ಕೂಡ ಮಗನೊಂದಿಗೆ ಇಲ್ಲೇ ವಾಸವಾಗಿದ್ದರು. ಆದರೆ ಕೂಡ ಇವತ್ತಿನ ದಿನ ಈ ಮಳೆ ಹತ್ತಿದ ಕಾರಣಕ್ಕೋಸ್ಕರ ರಾತ್ರೋರಾತ್ರಿ ಮಳೆಗೆ ಮನೆ ಕುಸಿದ ಹಿನ್ನೆಲೆಯಲ್ಲಿ ಈ ಶಶಿಕಲಾ ಅನ್ನುವಂಥವ್ರಿಗೆ ಕೂಡ ತಲೆಗೆ ಒಂದು ಗಂಭೀರವಾದಂಥ ಗಾಯ ಆಗಿದ್ದು, ಜೊತೆಗೆ ಕೈಗೂ ಕೂಡ ಗಾಯ ಆಗಿದೆ. ಈ ನಿಟ್ಟಿನಲ್ಲಿ ಮಗ ಮತ್ತು ತಾಯಿ ವಾಸವಿರ್ತಕ್ಕಂಥ ಮನೆಗೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗೇನು ಸಂಪೂರ್ಣವಾಗಿ ಚಾವಣಿ ಪೂರ್ತಿಯಾಗಿ ಕುಸಿದಂಥ ಘಟನೆ ನಡೆದಿದೆ. ಈಗ ಎಡಗಡೆ ಏನು ಒಂದು ಕಾಟ್ ಇದೆ, ಆ ಕಾಟ್ ಮೇಲೆ ಮಲಗಿದಂಥ ಶಶಿಕಲಾ ಅವರು ಕೂಡ ಇದೇ ಕಾಟ್ ಮೇಲೆ ಮಲಗಿರ್ತಾರೆ. ಪಕ್ಕದಲ್ಲಿ ಕೆಳಗಡೆ ಮಗನೂ ಕೂಡ ಇಲ್ಲೇ ಮಲ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಈ ರೀತಿಯಾಗಿ ಮನೆ ಕುಸಿದ ಹಿನ್ನೆಲೆಯಲ್ಲಿ ಭಯಭೀತರಾದಂಥ ಶಶಿಕಲಾ ಆಗಿರ್ಬೋದು ಮತ್ತು ಅವರ ಮಗ ಆಗಿರ್ಬೋದು, ಇಬ್ಬರು ಕೂಡ ಎದ್ದು ನೋಡಿದಾಗ ಏನು ತಾಯಿಗೆ ಒಂದು ತಲೆ ಒಡೆದು ಗಂಭೀರವಾದಂಥ ಗಾಯಗೆ ರಕ್ತ ಸುರಿಯತಕ್ಕಂಥ ದೃಶ್ಯ ನೋಡಿದಂಥ ಮಗ ಏನು ಆಗಿಂದಾಗಲೇ ಒಂದು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಆ ತಾಯಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ಸ್ಥಳದಲ್ಲಿದ್ದಂಥ ಮನೆ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಎಷ್ಟೊತ್ತಿಗೆ ಹೆಂಗೆ ಕುಸಿತು, ನೀವು ಯಾರ್ಯಾರು ಮಲ್ಕೊಂಡಿದ್ರಿ ಇಲ್ಲಿ ಮನೆಯೊಳಗೆ? ಸರ್, ನಾನು ನಮ್ಮ ತಾಯಿ ಮಲ್ಕೊಂಡಿದ್ವಿ. ರಾತ್ರಿ 11:30 ಗಂಟೆಗೆ ಮೊದಲಿಗೆ ಒಂದು ಇದು ಕುಸಿತು. ಕುಸಿದ ನಂತರ ಇಲ್ಲೇ ಕಲ್ಲು ಬಿದ್ದು ಇಲ್ಲಿಂದ ಒಂದು ಇದು ಕಾಣಿಸ್ತಿದೆಯಲ್ಲ, ಆ ವಾಲು ತಲೆ ಬಿದ್ದು ನಮ್ಮ ತಾಯಿ ಗಾಯ ಆಯಿತು, ರಕ್ತ ಸೋರ್ತಾ ಇತ್ತು. ಆದ್ರೆ ಇನ್ನೂ ಅದು ಚಾವಣಿ ಬಿದ್ದಿದ್ದಿಲ್ಲ ಆ ವಿಷಯದಲ್ಲಿ. ಆವಾಗ ನಾನು ನಮ್ಮ ತಾಯಿ ಅವರು ಬೆಡ್ ರೆಸ್ಟ್ನಲ್ಲಿ ಇರೋರು, ಅವ್ರನ್ನ ಎತ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ನಾನು ಅಲ್ಲಿ ಸೇಫ್ ಇದೆ ಅಂತ ಅಲ್ಲಿ ಕೂರಿಸಿದೆ. ತದನಂತರ ಬೆಳಿಗ್ಗೆ ಎದ್ದು ನಾನು ನಮ್ಮ ತಾಯಿನ ನಮ್ಮ ರಿಲೇಷನ್ ಮನೆಗೆ ಕಳಿಸಿದೆ. ಅದ ನಂತರ ಅವ್ರು ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಮೇಲ್ಛಾವಣಿ ಕುಸಿತು. ಅಲ್ಲ, ಈಗ ಮನೆ ಕುಸಿಯುವಾಗ ಇಲ್ಲೇ ಇದ್ರಿ, ಯಾವ ರೀತಿ ಭಯ ಆಯಿತು? ಏನು ಪೂರ್ತಿಯಾಗಿ ಹಿಂಗೆ ಬೀಳುವತ್ತಿಗೆ ಎಷ್ಟು ಗಾಯ ಆಯಿತು ನಿಮ್ಮ ತಾಯಿಯವರಿಗೆ? ಏನೇನಾಗಿದೆ ನಿಮ್ಮ ತಾಯಿಯವರಿಗೆ? ಭಯ ಅಂತಂದರೆ ನಮ್ಗೆ ಭಯ ಅನ್ನೋಕ್ಕಿಂತ ಇದು ಓಣೆ ಎಲ್ಲ ಜನರು ಕೂಡಿಬಿಟ್ರು. ದಬ್ಬಂತ ಏನೋ ಸೌಂಡ್ ಬಂತು. ಓಣೆಯವರು ಬಂದು ಎಲ್ಲರೂ ಬಂದು ಮನೆ ಮುಂದೆ ನಿಂತರು. ಇರೋರಿಬ್ರು ಮನೆಯಲ್ಲಿ ತಾಯಿ ಮಗ ಅಂತೇಳಿ ಎಲ್ಲರೂ ಬಂದಿದ್ರು. ಎಲ್ಲರೂ ನೋಡಿದ್ರು ಓಣೆಯಲ್ಲಿ. ಇದೆಲ್ಲ ಹಳೆ ಮನೆ, ಮಣ್ಣಿನ ಮನೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ನೂರಾರು ಮನೆಗಳಿಗೆ ಹಾನಿಯಾಗಿದೆ. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ರೈತರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಬನ್ನಿ ವರದಿಯನ್ನು ನೋಡ್ಕೊಂಡು ಬರೋಣ. ಜಿಲ್ಲಾದ್ಯಂತ ಸತತವಾಗಿ ಸುರಿತಕ್ಕಂಥ ಮಳೆಗೆ ಈಗಾಗಲೇ ಸಾಕಷ್ಟು ಮನೆಗಳು ಬಿದ್ದಿರ್ತಕ್ಕಂಥ ಘಟನೆಯು ಕೂಡ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆಯ ಕಿಲ್ಲಾಗಲ್ಲೆಯಲ್ಲಿರ್ತಕ್ಕಂಥ ಏನು ಈಗ ಮನೆಗಳಿಗೆ ನಾವೀಗ ಬಂದಿದ್ವಿ, ಇಲ್ಲಿ ಒಂದು ಮನೆ ಕೂಡ ನಿನ್ನೆ ರಾತ್ರಿ ಮಳೆಯಿಂದಾಗಿ ಕುಸಿದಂಥ ಘಟನೆ ನಡೆದಿದೆ. ಇದು ಏನು ಶಶಿಕಲಾ ದಾಬಡೆ ಅನ್ನುವಂಥವರ ಮನೆ. ಇಲ್ಲಿ ನಿವೃತ್ತ ಶಿಕ್ಷಕಿಯಾಗಿದ್ದಂಥ ದಾಬಡೆಯವರು ಕೂಡ ಮಗನೊಂದಿಗೆ ಇಲ್ಲೇ ವಾಸವಾಗಿದ್ದರು. ಆದರೆ ಕೂಡ ಇವತ್ತಿನ ದಿನ ಈ ಮಳೆ ಹತ್ತಿದ ಕಾರಣಕ್ಕೋಸ್ಕರ ರಾತ್ರೋರಾತ್ರಿ ಮಳೆಗೆ ಮನೆ ಕುಸಿದ ಹಿನ್ನೆಲೆಯಲ್ಲಿ ಈ ಶಶಿಕಲಾ ಅನ್ನುವಂಥವ್ರಿಗೆ ಕೂಡ ತಲೆಗೆ ಒಂದು ಗಂಭೀರವಾದಂಥ ಗಾಯ ಆಗಿದ್ದು, ಜೊತೆಗೆ ಕೈಗೂ ಕೂಡ ಗಾಯ ಆಗಿದೆ. ಈ ನಿಟ್ಟಿನಲ್ಲಿ ಮಗ ಮತ್ತು ತಾಯಿ ವಾಸವಿರ್ತಕ್ಕಂಥ ಮನೆಗೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗೇನು ಸಂಪೂರ್ಣವಾಗಿ ಚಾವಣಿ ಪೂರ್ತಿಯಾಗಿ ಕುಸಿದಂಥ ಘಟನೆ ನಡೆದಿದೆ. ಈಗ ಎಡಗಡೆ ಏನು ಒಂದು ಕಾಟ್ ಇದೆ, ಆ ಕಾಟ್ ಮೇಲೆ ಮಲಗಿದಂಥ ಶಶಿಕಲಾ ಅವರು ಕೂಡ ಇದೇ ಕಾಟ್ ಮೇಲೆ ಮಲಗಿರ್ತಾರೆ. ಪಕ್ಕದಲ್ಲಿ ಕೆಳಗಡೆ ಮಗನೂ ಕೂಡ ಇಲ್ಲೇ ಮಲ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಈ ರೀತಿಯಾಗಿ ಮನೆ ಕುಸಿದ ಹಿನ್ನೆಲೆಯಲ್ಲಿ ಭಯಭೀತರಾದಂಥ ಶಶಿಕಲಾ ಆಗಿರ್ಬೋದು ಮತ್ತು ಅವರ ಮಗ ಆಗಿರ್ಬೋದು, ಇಬ್ಬರು ಕೂಡ ಎದ್ದು ನೋಡಿದಾಗ ಏನು ತಾಯಿಗೆ ಒಂದು ತಲೆ ಒಡೆದು ಗಂಭೀರವಾದಂಥ ಗಾಯಗೆ ರಕ್ತ ಸುರಿಯತಕ್ಕಂಥ ದೃಶ್ಯ ನೋಡಿದಂಥ ಮಗ ಏನು ಆಗಿಂದಾಗಲೇ ಒಂದು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಆ ತಾಯಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ಸ್ಥಳದಲ್ಲಿದ್ದಂಥ ಮನೆ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಎಷ್ಟೊತ್ತಿಗೆ ಹೆಂಗೆ ಕುಸಿತು, ನೀವು ಯಾರ್ಯಾರು ಮಲ್ಕೊಂಡಿದ್ರಿ ಇಲ್ಲಿ ಮನೆಯೊಳಗೆ? ಸರ್, ನಾನು ನಮ್ಮ ತಾಯಿ ಮಲ್ಕೊಂಡಿದ್ವಿ. ರಾತ್ರಿ 11:30 ಗಂಟೆಗೆ ಮೊದಲಿಗೆ ಒಂದು ಇದು ಕುಸಿತು. ಕುಸಿದ ನಂತರ ಇಲ್ಲೇ ಕಲ್ಲು ಬಿದ್ದು ಇಲ್ಲಿಂದ ಒಂದು
ಇದು ಕಾಣಿಸ್ತಿದೆಯಲ್ಲ ಆ ವಾಲು ತಲೆ ಬಿತ್ತು. ತಲೆ ಬಿದ್ದು ನಮ್ಮ ತಾಯಿ ಗಾಯ ಆಯಿತು, ರಕ್ತ ಸೋರ್ತಾ ಇತ್ತು. ಆದ್ರೆ ಇನ್ನೂ ಅದು ಚಾವಣಿ ಬಿದ್ದಿದ್ದಿಲ್ಲ ಆ ವಿಷಯದಲ್ಲಿ. ಆವಾಗ ನಾನು ನಮ್ಮ ತಾಯಿ ಅವರು ಬೆಡ್ ರೆಸ್ಟ್ನಲ್ಲಿ ಇರೋರು, ಅವ್ರನ್ನ ಕರ್ಕೊಂಡು ಎತ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ನಾನು ಅಲ್ಲಿ ಸೇಫ್ ಇದೆ ಅಂತ ಅಲ್ಲಿ ಕೂರಿಸಿದೆ. ತದನಂತರ ಬೆಳಿಗ್ಗೆ ಎದ್ದು ನಾನು ನಮ್ಮ ತಾಯಿನ ನಮ್ಮ ರಿಲೇಷನ್ ಮನೆಗೆ ಕಳಿಸಿದೆ. ಅದ ನಂತರ ಅವ್ರು ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಮೇಲ್ಛಾವಣಿ ಕುಸಿತು. ಅಲ್ಲ, ಈಗ ಮನೆ ಕುಶಿವಾಗಿ ಇಲ್ಲೇ ಇದ್ರಿ, ಯಾವ ರೀತಿ ಭಯ ಆಯಿತು? ಏನು ಪೂರ್ತಿಯಾಗಿ ಹಿಂಗೆ ಬೀಳುವತ್ತಿಗೆ ಎಷ್ಟು ಗಾಯ ಆಯಿತು ನಿಮ್ಮ ತಾಯಿಯವ್ರಿಗೆ? ಏನೇನಾಗಿದೆ ನಿಮ್ಮ ತಾಯಿಯವರಿಗೆ? ಭಯ ಅಂತಂದರೆ ನಮ್ಗೆ ಭಯ ಅನ್ನೋಕ್ಕಿಂತ ಇದು ಓಣೆ ಎಲ್ಲ ಜನರು ಕೂಡಿಬಿಟ್ರು. ದಬ್ಬಂತ ಏನೋ ಸೌಂಡ್ ಬಂತು. ಓಣೆಯವರು ಬಂದು ಎಲ್ಲರೂ ಬಂದು ಮನೆ ಮುಂದೆ ನಿಂತರು. ಇರೋರಿಬ್ರು ಮನೆಯಲ್ಲಿ ತಾಯಿ ಮಗ ಅಂತೇಳಿ ಎಲ್ಲರೂ ಬಂದಿದ್ರು. ಎಲ್ಲರೂ ನೋಡಿದ್ರು ಓಣೆಯಲ್ಲಿ. ಇದೆಲ್ಲ ಹಳೆ ಮನೆ, ಮಣ್ಣಿನ ಮನೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ನೂರಾರು ಮನೆಗಳಿಗೆ ಹಾನಿಯಾಗಿದೆ. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ರೈತರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಜನ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಬನ್ನಿ ವರದಿಯನ್ನು ನೋಡ್ಕೊಂಡು ಬರೋಣ. ಜಿಲ್ಲಾದ್ಯಂತ ಸತತವಾಗಿ ಸುರಿತಕ್ಕಂಥ ಮಳೆಗೆ ಈಗಾಗಲೇ ಸಾಕಷ್ಟು ಮನೆಗಳು ಬಿದ್ದಿರ್ತಕ್ಕಂಥ ಘಟನೆಯು ಕೂಡ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆಯ ಕಿಲ್ಲಾಗಲ್ಲೆಯಲ್ಲಿರ್ತಕ್ಕಂಥ ಏನು ಈಗ ಮನೆಗಳಿಗೆ ನಾವೀಗ ಬಂದಿದ್ವಿ, ಇಲ್ಲಿ ಒಂದು ಮನೆ ಕೂಡ ನಿನ್ನೆ ರಾತ್ರಿ ಮಳೆಯಿಂದಾಗಿ ಕುಸಿದಂಥ ಘಟನೆ ನಡೆದಿದೆ. ಇದು ಏನು ಶಶಿಕಲಾ ದಾಬಡೆ ಅನ್ನುವಂಥವರ ಮನೆ. ಇಲ್ಲಿ ನಿವೃತ್ತ ಶಿಕ್ಷಕಿಯಾಗಿದ್ದಂಥ ದಾಬಡೆಯವರು ಕೂಡ ಮಗನೊಂದಿಗೆ ಇಲ್ಲೇ ವಾಸವಾಗಿದ್ದರು. ಆದರೆ ಕೂಡ ಇವತ್ತಿನ ದಿನ ಈ ಮಳೆ ಹತ್ತಿದ ಕಾರಣಕ್ಕೋಸ್ಕರ ರಾತ್ರೋರಾತ್ರಿ ಮಳೆಗೆ ಮನೆ ಕುಸಿದ ಹಿನ್ನೆಲೆಯಲ್ಲಿ ಈ ಶಶಿಕಲಾ ಅನ್ನುವಂಥವ್ರಿಗೆ ಕೂಡ ತಲೆಗೆ ಒಂದು ಗಂಭೀರವಾದಂಥ ಗಾಯ ಆಗಿದ್ದು, ಜೊತೆಗೆ ಕೈಗೂ ಕೂಡ ಗಾಯ ಆಗಿದೆ. ಈ ನಿಟ್ಟಿನಲ್ಲಿ ಮಗ ಮತ್ತು ತಾಯಿ ವಾಸವಿರ್ತಕ್ಕಂಥ ಮನೆಗೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗೇನು ಸಂಪೂರ್ಣವಾಗಿ ಚಾವಣಿ ಪೂರ್ತಿಯಾಗಿ ಕುಸಿದಂಥ ಘಟನೆ ನಡೆದಿದೆ. ಈಗ ಎಡಗಡೆ ಏನು ಒಂದು ಕಾಟ್ ಇದೆ, ಆ ಕಾಟ್ ಮೇಲೆ ಮಲಗಿದಂಥ ಶಶಿಕಲಾ ಅವರು ಕೂಡ ಇದೇ ಕಾಟ್ ಮೇಲೆ ಮಲಗಿರ್ತಾರೆ. ಪಕ್ಕದಲ್ಲಿ ಕೆಳಗಡೆ ಮಗನೂ ಕೂಡ ಇಲ್ಲೇ ಮಲ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಈ ರೀತಿಯಾಗಿ ಮನೆ ಕುಸಿದ ಹಿನ್ನೆಲೆಯಲ್ಲಿ ಭಯಭೀತರಾದಂಥ ಶಶಿಕಲಾ ಆಗಿರ್ಬೋದು ಮತ್ತು ಅವರ ಮಗ ಆಗಿರ್ಬೋದು, ಇಬ್ಬರು ಕೂಡ ಎದ್ದು ನೋಡಿದಾಗ ಏನು ತಾಯಿಗೆ ಒಂದು ತಲೆ ಒಡೆದು ಗಂಭೀರವಾದಂಥ ಗಾಯಗೆ ರಕ್ತ ಸುರಿಯತಕ್ಕಂಥ ದೃಶ್ಯ ನೋಡಿದಂಥ ಮಗ ಏನು ಆಗಿಂದಾಗಲೇ ಒಂದು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗಿ ಖಾಸಗಿ ಆಸ್ಪತ್ರೆಯಲ್ಲಿ ಆ ತಾಯಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ಸ್ಥಳದಲ್ಲಿದ್ದಂಥ ಮನೆ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಎಷ್ಟೊತ್ತಿಗೆ ಹೆಂಗೆ ಕುಸಿತು? ನೀವು ಯಾರ್ಯಾರು ಮಲ್ಕೊಂಡಿದ್ರಿ ಇಲ್ಲಿ ಮನೆಯೊಳಗೆ? ಸರ್, ನಾನು ನಮ್ಮ ತಾಯಿ ಮಲ್ಕೊಂಡಿದ್ವಿ. ರಾತ್ರಿ 11:30 ಗಂಟೆಗೆ ಮೊದಲಿಗೆ ಒಂದು ಇದು ಕುಸಿತು. ಕುಸಿದ ನಂತರ ಇಲ್ಲೇ ಕಲ್ಲು ಬಿದ್ದು. ಇಲ್ಲಿಂದ ಒಂದು ಇದು ಕಾಣಿಸ್ತಿದೆಯಲ್ಲ ಆ ವಾಲು ತಲೆ ಬಿತ್ತು. ತಲೆ ಬಿದ್ದು ನಮ್ಮ ತಾಯಿ ಗಾಯ ಆಯಿತು, ರಕ್ತ ಸೋರ್ತಾ ಇತ್ತು. ಆದ್ರೆ ಇನ್ನೂ ಅದು ಚಾವಣಿ ಬಿದ್ದಿದ್ದಿಲ್ಲ ಆ ವಿಷಯದಲ್ಲಿ. ಆವಾಗ ನಾನು ನಮ್ಮ ತಾಯಿ ಅವರು ಬೆಡ್ ರೆಸ್ಟ್ನಲ್ಲಿ ಇರೋರು, ಅವ್ರನ್ನ ಕರ್ಕೊಂಡು ಎತ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ನಾನು ಅಲ್ಲಿ ಸೇಫ್ ಇದೆ ಅಂತ ಅಲ್ಲಿ ಕೂರಿಸಿದೆ. ತದನಂತರ ಬೆಳಿಗ್ಗೆ ಎದ್ದು ನಾನು ನಮ್ಮ ತಾಯಿನ ನಮ್ಮ ರಿಲೇಷನ್ ಮನೆಗೆ ಕಳಿಸಿದೆ. ಅದ ನಂತರ ಅವ್ರು ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಮೇಲ್ಛಾವಣಿ ಕುಸಿತು. ಅಲ್ಲ, ಈಗ ಮನೆ ಕುಶಿವಾಗಿ ಇಲ್ಲೇ ಇದ್ರಿ, ಯಾವ ರೀತಿ ಭಯ ಆಯಿತು? ಏನು ಪೂರ್ತಿಯಾಗಿ ಹಿಂಗೆ ಬೀಳುವತ್ತಿಗೆ ಎಷ್ಟು ಗಾಯ ಆಯಿತು ನಿಮ್ಮ ತಾಯಿಯವರಿಗೆ? ಏನೇನಾಗಿದೆ ನಿಮ್ಮ ತಾಯಿಯವರಿಗೆ? ಭಯ ಅಂತಂದರೆ ನಮ್ಗೆ ಭಯ ಅನ್ನೋಕ್ಕಿಂತ ಇದು ಓಣೆ ಎಲ್ಲ ಜನರು ಕೂಡಿಬಿಟ್ರು. ದಬ್ಬಂತ ಏನೋ ಸೌಂಡ್ ಬಂತು. ಓಣೆಯವರು ಬಂದು ಎಲ್ಲರೂ ಬಂದು ಮನೆ ಮುಂದೆ ನಿಂತರು. ಇರೋರಿಬ್ರು ಮನೆಯಲ್ಲಿ ತಾಯಿ ಮಗ ಅಂತೇಳಿ ಎಲ್ಲರೂ ಬಂದಿದ್ರು. ಎಲ್ಲರೂ ನೋಡಿದ್ರು ಓಣೆಯಲ್ಲಿ. ಇದೆಲ್ಲ ಹಳೆ ಮನೆ, ಮಣ್ಣಿನ ಮನೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ.